ಸ್ಥಾನ ಸಿಕ್ಕಿದೆ ಅಂತ ತಿಳ್ಕೊಂಡು ಹೇಳಿದಾಗ ಮನೆ ಹಿರಿಯರು ಎಚ್.ಕೆ. ಪಾಟೀಲ್ ಅವರು ಇದರ ಬಗ್ಗೆ ವಿಷಯ ಹೇಳ್ತಾ ಇದ್ರು. ನಾನು ಒಂದನ್ನ ಗದಗ ರೋಣಕ ನಾನು ಬಂದಾಗ ಅಲ್ಲಿ ಇರ್ತಕ್ಕಂಥ ಕೆಲವು ಯುವಕರು ಹೇಳ್ತಾ ಇದ್ರು, 1983ರಲ್ಲಿ ತಾವು ಮೊದಲ ಬಾರಿಗೆ ಪುರಸಭೆ ಸದಸ್ಯರು ರೋಣ ಪುರಸಭೆಯಿಂದ ತಾವು ತಮ್ಮ ಜೊತೆಯಲ್ಲಿ ಆ ಕಾಲಕ್ಕೆ ಎಲ್ಲರನ್ನೂ ಎಂತಂದ್ರೆ ಅವಿರೋಧವಾಗಿ ಆಯ್ಕೆ ಆಗಿ ಎಂತಂದ್ರೆ ತಾವು ಅಧ್ಯಕ್ಷ ಆಗಿದ್ದೀರಿ ಅಂತ ತಿಳ್ಕೊಂಡು ನಾವು ರೋಣಕ್ಕೆ ಬಂದಾಗ ಕೇಳಿರ್ತಕ್ಕಂಥದ್ದು. ಅದಾದ್ಮೇಲೆ 8 ಸಲ ತಾವು ಸ್ಪರ್ಧೆ ಮಾಡಿ 4 ಸಲ ಗೆದ್ದು ಸಹ ನಾವು ಯಾವಾಗ ಕೆಲವು ಅನೇಕ ಹಿರಿಯ ಸದಸ್ಯರನ್ನ ಈಗ ಮಾತಾಡಿದರು, ಸುನಿಲ್ ಅಣ್ಣ ಅವರು, ವಿಜಯೇಂದ್ರ ಅವರು, ತಮ್ಮನ್ನೆಲ್ಲ ನಾವು ನೋಡಿದಾಗ ನಮಗೆಲ್ಲ ಯುವ ಶಾಸಕರಿಗೆ ತಾವೆಲ್ಲ ಒಂದು ಮಾದರಿಯಾಗಿ ಅನೇಕ ಹಿರಿಯ ಸದಸ್ಯರು ಸದನಕ್ಕೆ ಬಂದಾಗ, ವಿಶೇಷವಾಗಿ ಎಚ್.ಕೆ. ಪಾಟೀಲ್ ಅಂತ ಹಿರಿಯ ಸದಸ್ಯರು ಸದನದಾಗ ನಾವು ಹೆಂಗ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಅನೇಕ ಸಲ ತಾವು ಸಹ ಲಾಂಜಲ್ಲಿ ಕೂತಾಗ ನಾವು ಯಾವಾಗಾದ್ರೂ ಕಾಫಿ ಟೀ ಕುಡಿಯೋಕೆ ಹೋದಾಗೂ ಸಹ ನೀವು ಹೊಸ ಶಾಸಕರಿದ್ರಿ ಅಲ್ಲಿ ಹೋಗಿ ಕುಂತು ಮಾತು ಕೇಳ್ರಿ ಅಂತ ಸಲಹೆಗಳನ್ನು ಸಹ ತಾವು ಕೊಟ್ಟಿರ್ತಕ್ಕಂಥದ್ದು ನಾವು ಮರೆಯೋಕ್ಕಾಗಂಗಿಲ್ಲ. ಇವತ್ತು ತಾವು ಈ ಸದನ ಸಭೆಯ ಅಧ್ಯಕ್ಷರಾಗಿದ್ದೀರಿ. ಅಧ್ಯಕ್ಷರಾದ ಮೇಲೆ ಕೇಳಿದಿಲ್ಲ, ತಮ್ಮ ಅಧ್ಯಕ್ಷತೆಯಲ್ಲಿ ಹೊಸ ಶಾಸಕರಿಗೆ ಹಿಂದೆ ಯುಟಿ ಖಾದರ್ ಅವರು ಅಧ್ಯಕ್ಷರಾಗಿದ್ದರು. ಅದಾದ್ಮೇಲೆ ಅವರು ಇದ್ದಾಗ ನಾನು ನಿನ್ನೆ ಅವರಿಗೆ ಮಂತ್ರಿಗಳಾಗಿ ಅಭಿನಂದನೆಗಳು ಸಲ್ಲಿಸಿದಾಗ ಅವ್ರಿಗೆ ಹೇಳಿದೆ, ಸರ್ ವಿ ಆರ್ ಮಿಸ್ಸಿಂಗ್ ಯು ಇನ್, ಆ ಸೀಟಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದಾಗ, ಯಾಕಂದ್ರೆ ಅವರು ಇದ್ದಾಗ ಅನೇಕ ಹೊಸ ಹೊಸ ಕೆಲಸಗಳನ್ನು ಮಾಡಿದ್ದಿದೆ. ಮತ್ತು ಅವರು ನಾವು ವಿರೋಧ ಪಕ್ಷದಾಗಿದ್ದು ಆಡಳಿತ ಅವರು ಸಭೆ ಅಧ್ಯಕ್ಷರಾದಾಗ ಏನಪ್ಪಂದ್ರೆ ಕೆಲವು ಸಲ ನಾವು ಅವ್ರ ಸಂಗಟ ಒಳ್ಳೆಯ ವಿಚಾರಗಳನ್ನು ಏನಪ್ಪಂತಂದ್ರೆ ಹಂಚ್ಕೊಂಡಿರ್ತಕ್ಕಂಥದ್ದಿದೆ. ಸ್ವಲ್ಪ ಮಾತಿನ ಇದರಲ್ಲಿ ಏನಪ್ಪಂತಂದ್ರೆ ಕೆಲವು ವಿಚಾರಗಳನ್ನ ಘಟನೆಗಳು ಆಗಿರ್ತಕ್ಕಂಥದ್ದಿದೆ. ಮನೆ ಅಧ್ಯಕ್ಷರೇ, ಇವತ್ತು ಆ ಒಂದು ಸಭೆ ಪೀಠಕ್ಕೆ ಅಂತ ತಾವು ಬಂದಿದ್ದೀರಿ. ಆ ಪೀಠ ಮತ್ತು ತಾವು ಇವತ್ತು ಎರಡೂ ಏನಪ್ಪಂತಂದ್ರೆ ಅಷ್ಟೇ ತೂಕದಲ್ಲಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೇಕಾಗುತ್ತೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ಒಂದು ಪ್ರಶ್ನೆಯನ್ನ ಕೇಳಿದರು, ಗೌಡ್ರೆ ನೀವು ರೋಣ ಪೊಲೀಸ್ ಗೌಡ್ರು ಪೊಲೀಸ್ ಅಂತ ತಿಳ್ಕೊಂಡು ಯಾಕೆ ಬಂತು ಅಂತ ತಿಳ್ಕೊಂಡು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಾಗ, ಕಲ್ಯಾಣ ಕರ್ನಾಟಕದ ಭಾಗದಾಗ ಪೊಲೀಸ್ ಗೌಡ್ರು ಮಾಲಿಗೌಡ್ರು ಅಂತ ತಿಳ್ಕೊಂಡು ಒಂದು ವಾಡಿಕೆ ಇರ್ತಕ್ಕಂಥದ್ದು. ಯಾಕಂದ್ರೆ ಆ ಕಾಲಕ್ಕ ಪೊಲೀಸರಿಗೆ ಜನಗಳು ಹೋಗಬಾರ್ದು, ಏನೇ ಸಮಸ್ಯೆಗಳು ಇದ್ರೂ ಸಹ ಗ್ರಾಮದಲ್ಲಿ ಏನಪ್ಪಂತಂದ್ರೆ ನ್ಯಾಯಗಳನ್ನ ಮಾಡ್ತಕ್ಕಂಥ ಕುಟುಂಬದಿಂದ ತಾವು ಬಂದಿದ್ರಿ. ಹಾಗಾಗಿ ತಮಗೆ ಏನಪ್ಪಂತಂದ್ರೆ ಆ ಭಾಗದಲ್ಲಿ ಏನಪ್ಪಂತಂದ್ರೆ ರೋಣ ಪೊಲೀಸ್ ಗೌಡ್ರ ಅಂತ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಅಂತ ಒಂದು ವಾಸ್ ವೆಸ್ಟಿಂಗ್ ವಿತ್ ದಟ್ ಫ್ಯಾಮಿಲಿ. ಆ ಗೌಡ್ರಿಗೆ ಪಾಟೀಲ್ರಿಗೆ ಪೊಲೀಸ್ ಅಥಾರಿಟಿ ಅವ್ರಿಗೆ ಕೊಟ್ಟಿರ್ತಿದ್ರು. ಅದಕ್ಕೆ ಪೊಲೀಸ್ ಪಾಟೀಲ್ರಂತ ಕೆಲವರು, ಮಾಲಿ ಪಾಟೀಲ್ರಂತ ಕೆಲವರು, ಬಿರಾದಾರ್ ಪಾಟೀಲ್ರಂತ ಕೆಲವರು, ಬರೇ ಪಾಟೀಲ್ರು ಅಂತ ಕೆಲವರು. ನಾಡಗೌಡ್ರು ಬೇರೆ, ಮತ್ತು ನಿಮ್ಮ ಪಾಟೀಲ್ರ ಮೇಲೆ ಅವ್ರು ನಾಡಗೌಡ್ರು. ಕುಲಕರ್ಣಿ ಗೌಡ್ರು, ಊರನ್ ಗೌಡ್ರು, ಮಾಲಿಗೌಡ್ರು ಅಂತಿದ್ರು. ಹಾಗಾಗಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಈ ವಿಷಯನ ಹೇಳ್ತಾ ಇದ್ದಾಗ ತಾವು ನಮಗೆ ಬಹಳ ಹೆಮ್ಮೆ ಏನಂತ ತಿಳ್ಕೊಂಡ್ರೆ, ಒಂದು ನಾಡಗೌಡರು ಹೇಳ್ತಾ ಇದ್ರು, ನಾವು ಕೆಲವು ಸದನದಾಗ ಪ್ರಶ್ನೆಗಳನ್ನು ಕೇಳಿದಾಗ, ಆಮೇಲೆ ವಿಶೇಷವಾಗಿ ನಾವು ಹಿಂದೆ ಇರ್ತಕ್ಕಂಥ ಖಾದರ್ ಅವರು ಅಧ್ಯಕ್ಷರು ಹೊಸ ಶಾಸಕರಿಗೆ ಅವಕಾಶಗಳನ್ನು ಭಾಳ ಕೊಡ್ತಿದ್ರು. ನಾನು ಎಲ್ಲ ಶಾಸಕರ ಪರವಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ, ಸ್ವಲ್ಪ ನಮ್ಮ ಕ್ಷೇತ್ರದಿಂದ ಹೊಸ ಈಗ ನಾವೇನು ಜನರೇಷನ್ ಹೊಸ ಜನರೇಷನ್ ಶಿಫ್ಟ್ ಆಗಿ 72 ಜನ ಬಂದಿದ್ದೀವಿ ಅಧ್ಯಕ್ಷರೇ, ಸ್ವಲ್ಪ ನಮ್ಗೆ ಅವಕಾಶಗಳನ್ನು ಕೊಡಬೇಕು. ಒಂದು, ನಾವು ಕೇಳಿರ್ತಕ್ಕಂಥ ಅನೇಕ ಸಲ ಪ್ರಶ್ನೆಗಳನ್ನ ಸರ್ಕಾರಗಳು ಉತ್ತರ ಕೊಟ್ಟರೂ ಸಹ ಇಂಪ್ಲಿಮೆಂಟೇಷನ್ ಆಗಿರ್ತಕ್ಕಂಥದ್ದಿಲ್ಲ. ಇವತ್ತು ಅನೇಕ ವಿಷಯಗಳನ್ನ ಮತ್ತೆ ಈಗ ಅದನ್ನ ನಾನು ಚರ್ಚೆ ಮಾಡಕ್ ಹೋಗಿ
ಸರ್ ಹೊಸ ಜನರೇಷನ್ ಶಿಫ್ಟ್ ಅಂತ ಹೇಳಿದ್ವಿ. ಹಾಗಾಗಿ ಇಂಥ ಒಂದು ಸ್ವಲ್ಪ ಹೊಸ ಶಾಸಕರು ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿರ್ಬೋದು ಅಥವಾ ನಮ್ಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದು ತಮ್ಮಿಂದ ಆಗ್ಬೇಕಂತ ತಿಳ್ಕೊಂಡೇಳಿ ಮತ್ತೊಮ್ಮೆ ತಮಗೆ ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ ಆ ಮಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ತಮಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಕ್ಕೆ ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡೇಳಿ ನನ್ನ ಎರಡು ಮಾತು ವಿರಾಮಿಸ್ತೀನಿ. ಡಾಕ್ಟರ್ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಯಲ್ಲಿ ನಮ್ಮ ಗದಗ ಜಿಲ್ಲೆಯಿಂದ ಇವತ್ತು ತಾವು ರೋಣ ಮತಕ್ಷೇತ್ರದ ಶಾಸಕರು ಈ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ದಕ್ಕೆ ಗದಗ ಜಿಲ್ಲೆಯ ವತಿಯಿಂದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗದಗ ಜಿಲ್ಲೆಗೆ ಬಹುಶಃ ನಾವೆಲ್ಲರೂ ಅಂದ್ಕೊಂಡಿದ್ವಿ ಈ ಬಾರಿ ಮಂತ್ರಿ ಸ್ಥಾನನೂ ಸಿಗ್ತದ, ಇರುವಂಥ ಇಬ್ಬರು ಶಾಸಕರಲ್ಲಿ ಒಬ್ಬರಿಗೆ ಖಂಡಿತವಾಗಿ ಸಿಗುವಂಥ ಒಂದು ಭರವಸೆಯನ್ನು ಸಹಿತ ಇಡೀ ಜಿಲ್ಲೆಯ ಜನರು ಸಹಿತ ಅಂದ್ಕೊಂಡಿದ್ರು. ಆದರೆ ಕೊನೆ ಹಂತದಲ್ಲಿ ಯಾವ ಮಂತ್ರಿ ಸ್ಥಾನ ಸಿಗಲಿಲ್ಲ. ಆದರೆ ಇಂಥ ಒಂದು ದೊಡ್ಡದಾಗಿರುವಂಥ ಪದವಿಯನ್ನು ನಮ್ಮ ಗದಗ ಜಿಲ್ಲೆಗೆ ಕೊಟ್ಟಿರುವಂಥದ್ದು ನನ್ನ ಮತ್ತು ನಮ್ಮ ಗದಗ ಜಿಲ್ಲೆಯವರ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಅದು ಮಂತ್ರಿ ಸ್ಥಾನ ತಪ್ಪಿರಬಹುದು, ಆದರೆ ಇಡೀ ನಮ್ಮ ಸರ್ಕಾರಕ್ಕೆ ಈ ಗದಗಿನ ಅಭಿವೃದ್ಧಿಗೋಸ್ಕರ ತಾವು ಈ ಸದನದಲ್ಲಿ ಕುತ್ಕೊಂಡು ಸರ್ಕಾರಕ್ಕೆ ತಾವು ಪಾಠವನ್ನು ಮಾಡಿದರೆ ಬಹುಶಃ ನಾವೇನು ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂಥೇಳಿ ಕೊರಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಿಮ್ಮಿಂದ ಆಗ್ತದೆ ಅಂಥೇಳಿ ಒಂದು ಭರವಸೆಯನ್ನು ಸಹಿತ ನಾವು ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ ತಮ್ಮ ಒಂದು ಗುಣದ ಬಗ್ಗೆ ನಾವೇನು ಜಾಸ್ತಿ ಹೇಳುವಂಥದ್ದೇನಿಲ್ಲ, ಆದರೆ ಯುವಕರಿಗೆ ತಾವು ಭಾಳಷ್ಟು ಮಾರ್ಗದರ್ಶನವನ್ನು ತಾವು ನೀಡಿದ್ದೀರಿ. ಮೊದಲನೇ ಬಾರಿ ಏನು ಮುಂಡ್ರಿಗಿ ತಾಲೂಕು ಇಬ್ಬರಿಗೂ ಸಹಿತ ನಮಗೂ ಮತ್ತು ರೋಣ ಮತಕ್ಷೇತ್ರಕ್ಕೆ ಹಂಚಿಕೆ ಆಗೋದ್ರಿಂದ ಡಿವೈಡ್ ಆಗಿ ಅರ್ಧ ಅರ್ಧ ಬರುವಂಥ ಒಂದು ಇರೋದ್ರಿಂದ ಮೊದಲನೇ KDP ಸಭೆಯಲ್ಲಿ ತಾವು ನಡ್ಕೊಡುವಂಥದ್ದು ಬಹುಶಃ ನನಗೆ ಅವತ್ತು ತಮ್ಮ ಮೇಲೆ ಅತಿ ಹೆಚ್ಚು ಗೌರವವನ್ನು ಬಂದಿರುವಂಥದ್ದು. ಆ KDP ಸಭೆಯಲ್ಲಿ ಬೇರೆ ಬೇರೆ ಮೊದಲನೇ ಸಭೆಯನ್ನು ಆಯೋಜನೆ ಮಾಡಿದ್ವಿ, ಇಬ್ಬರು ಶಾಸಕರು ಸೇರಬೇಕಾಗಿತ್ತು. ಅವತ್ತಿನ ದಿನ ತಾವು ನಡ್ಕೊಂಡು ಅಂತಂದರೆ 1 ತಾಸು ನಾನೊಬ್ಬ ಹೊಸಬನಾಗಿ 1 ತಾಸು ತಡವಾಗಿ ಬಂದರೂ ಸಹಿತ ಬೇರೆ ಕಾರಣದಿಂದ ತಡ ಆಗಿತ್ತು. ನಾನು ಸಹಿತ ಸರ್ ನೀವು ಮೊದಲ KDP ಸಭೆ ಇದೆ, ತಡ ಆಗೋದು ಬೇಡ, ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ತಾವು ನಡೆಸ್ಕೊಡಿ ಅಂತ ಹೇಳಿ ನಾ ಕೇಳ್ಕೊಂಡಾಗ ನಾವು ಬರೋವರೆಗೂ ಸಹಿತ ಆ ಸಭೆಯನ್ನು ಅವ್ರು ನಡೆಸ್ಕೊಡ್ಲಿಲ್ಲ. ಇಲ್ಲ ಮೊದಲ ಬಾರಿಗೆ ನಾವು KDP ಸಭೆಯನ್ನು ಮಾಡ್ತಾ ಇದ್ದೀವಿ, ಇಲ್ಲ ಇಬ್ಬರು ಶಾಸಕರು ನಾವು ಇರಬೇಕು ಅಂತ ಹೇಳಿ ಭಾಳ ಒತ್ತಡಗಳು ಬಂದರೂ ಸಹಿತ ನೀವು ಒಬ್ಬ ಹೊಸದಾಗಿ ಬಂದಿರುವಂಥ ಶಾಸಕರಿಗೋಸ್ಕರ ತಾವು ಕಾಯ್ತಾ ಇದ್ದೀರಿ ಅಂತ ಹೇಳಿ ತಮಗೆ ಒತ್ತಡವನ್ನು ಹಾಕಿದ್ರು. ನಿಮ್ಮ ಕಾರ್ಯಕರ್ತರು ಒತ್ತಡ ಹಾಕಿದ್ರು ಸಹಿತ ಅದಕ್ಕೆ ನೀವು ಮನ್ನಣೆ ಕೊಡಲಾರ್ದೇ ತಾವು ಅವತ್ತಿನ ದಿನ ತಡವಾದರೂ ಸಹಿತ ನಮ್ಮ ಜೊತೆಯಲ್ಲಿ KDP ಸಭೆಯನ್ನು ನಡೆಸಿಕೊಟ್ರಿ. ಅದೇ ರೀತಿಯಲ್ಲಿ ತಮಗೂ ಸಹಿತ ಗೌರವಿತವಾಗಿ ಅವತ್ತಿನ ದಿನ ನಾನು ನಡ್ಕೊಂಡಿದ್ದೀನಿ. ಹಾಗಾಗಿ ತಾವು ಒಬ್ಬ ಹೊಸ ಶಾಸಕರನ್ನ ಕರ್ಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ಮುಂಡ್ರಿಗಿ ತಾಲೂಕಿನ ಒಂದು ಅಭಿವೃದ್ಧಿಗೆ ತಾವು ಸಹಿತ ಅದಕ್ಕೆ ತಮ್ಮದೇ ಆದಂಥ ಗುರುತನ್ನು ಇಟ್ಟಿದ್ದೀರಿ. ನಾವು ಸಹಿತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನ್ನ ಸ್ವಂತೂರು ದಿಂಡೂರು ತಾಂಡೆ ಅಂಥೇಳಿ ನಮ್ಮ GS ಪಾಟೀಲ್ ಸರಿಗೆ ಸೇರ್ತದೆ. ನಾನು ನನ್ನ ಸ್ವಂತ ತಾಲೂಕಿನಲ್ಲಿ ಸಹಿತ ತಾವು ಸ್ವಂತ ಊರಲ್ಲಿ ಭಾಳಷ್ಟು ಕೆಲಸಗಳನ್ನು ಸಹಿತ ತಾವು ಮಾಡ್ತಾ ಇದ್ದೀರಿ. ನನಗೆ ಬಹುಶಃ 18 ಶಾಸಕರಲ್ಲಿ ನನ್ನನ್ನು ಸಹಿತ ಅವತ್ತಿನ ದಿನ UT ಖಾದರ್ ಸಾಹೇಬರು ಸಸ್ಪೆಂಡನ್ನು ಮಾಡಿದರು. ಆ ಪೀಠದ ಹತ್ರ ನಾನು ಹೋಗಿರಲಿಲ್ಲ, ಆದರೆ ಯಾವ ಕಾರಣಕ್ಕೆ ಮಾಡಿದ್ರು ಏನೋ ಅಂತ ಗೊತ್ತಿಲ್ಲ. ಆದರೆ ಅಂತ ಒಂದಿಷ್ಟು ಇವತ್ತು ಬಾವಿಯಲ್ಲಿ ಇಳಿದಂಥ ಸಮಯದಲ್ಲಿ ನಾವು ಹೋರಾಟವನ್ನು ಮಾಡ್ತಿರ್ತೀವಿ, ಹೊಸಬರಾಗಿ ಬಂದಿದ್ದೀವಿ. ನಾವು ಪೀಠಕ್ಕೆ ಹತ್ತಲಾರ್ದೇ ನಮ್ಮನ್ನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಭಾಳ ನೋವು ತಂದಿರುವಂಥ ಘಟನೆ. ಹಾಗಾಗಿ ದಯವಿಟ್ಟು ತಾವು ಇಂಥ ಒಂದಿಷ್ಟು ವಿಚಾರವನ್ನು ಮಾಡುವಂಥ ಸಮಯದಲ್ಲಿ ತಾವೇನು ಹೇಗಿದ್ರು ಕ್ಯಾಮ್ರಾಗಳು ಇದಾವೆ, ಎಲ್ಲನೂ ಸಹಿತ ತಾವು ನೋಡ್ತಿರ್ತೀರಿ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಯಾರು ಆ ತಪ್ಪನ್ನು ಮಾಡಿದ್ದಾರೆ, ಏನು ಮಾಡಿದ್ದಾರೆ
ಅದನ್ನು ವಿಚಾರ ಮಾಡುವಂಥದ್ದು ಸಹಿತ ತಾವು ಇಟ್ಕೋಬೇಕು. ಯಾಕಂದ್ರೆ ನಾನು ನೋವಿಂದ ಹೇಳ್ತಾ ಇದ್ದೀನಿ, ತಾವು ಏನು ಸಸ್ಪೆಂಡ್ ಮಾಡ್ತೀರಿ ಅದು ಏನು ದೊಡ್ಡದಾಗುದಿಲ್ಲ. ಆದರೆ ಏನಾಗತ್ತಂದ್ರೆ ಹೊರಗಡೆ ಹೋದಾಗ ಇವರೇನೋ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ, ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅವತ್ತಿನ ದಿನ ಆ ಕ್ಷೇತ್ರದಲ್ಲಿ ತಪ್ಪು ಪರಿಕಲ್ಪನೆ ಹೋಗಬಾರ್ದು ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡು ನಾವು ತಮ್ಮ ಜೊತೆಯಲ್ಲಿ ಇದ್ದೀವಿ. ಈ ಕ್ಷೇತ್ರದ ನಮ್ಮ ಗದಗ ಜಿಲ್ಲೆಯ ಅಭಿವೃದ್ಧಿಗೆ ತಾವು ಆ ಪೀಠದಲ್ಲಿ ಕುತ್ಕೊಂಡು ತಾವು ಇಡೀ ಜಿಲ್ಲೆನ ಅಭಿವೃದ್ಧಿ ಪಡಿಸ್ಬೇಕನ್ನೋದು ವಿನಂತಿಯನ್ನು ಮಾಡಿಕೊಂಡು ತಾವೇನು ಈ ಹುದ್ದೆಯಲ್ಲಿ ಕುತ್ಕೊಂಡಿದ್ದೀರಿ, ನಮ್ಮ ಇಡೀ ಜಿಲ್ಲೆಗೆ ಆ ಗೌರವ ಸಲ್ತದ. ಆ ಗೌರವವನ್ನು ನಾವು ಸಹಿತ ಕೊಡಲಿಕ್ಕೆ ಸಿದ್ಧ ಇದೀವಿ. ನಮ್ಮೆಲ್ಲರ ಸಹಕಾರ ನಿಮಗಿರುತ್ತೆ ಅಂತೇಳಿ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಲಕ್ಷ್ಮೀ ಹೆಬ್ಬಾಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತಾ, ಇವತ್ತು ವಿಧಾನಸಭೆಯ ಈ ಒಂದು ಸದನಕ್ಕೆ ತಾವು ಅಧ್ಯಕ್ಷರಾಗಿದ್ದೀರಿ. ಜೊತೆಯಲ್ಲಿ ಆ ಪೀಠದಲ್ಲೂ ಕೂಡ ತುಂಬ ಕಳಕಳಿಯಾಗಿ ಕಾಣಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಮೊದಲನೇದಾಗಿ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ಸದನದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಹಿರಿಯರಾದಂಥ ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ವ್ಯಕ್ತಿಗತ ಮತ್ತು ವ್ಯಕ್ತಿತ್ವದ ಮೇಲೆ ಮತ್ತು ತಮ್ಮ ಕುಟುಂಬದ ಬಗ್ಗೆ ಭಾಳಷ್ಟು ಸವಿಸ್ತಾರವಾಗಿ ನಮಗೆ ಇವತ್ತು ಅವರು ಪರಿಚಯವನ್ನು ಮಾಡಿಕೊಟ್ರು. ಅದರಲ್ಲೂ ತಾವು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಆಗಿರೋದ್ರಿಂದ ನಮಗೆ ಒಂದು ವಿಶ್ವಾಸವಿದೆ, ಈ ಒಂದು ಸದನದಲ್ಲಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೋಸ್ಕರ, ಅದರಲ್ಲೂ ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಮತ್ತು ಕೈಗಾರಿಕೆಗಳನ್ನು ಯಾವ ರೀತಿ ನಾವು ಬೆಂಗಳೂರು ಮೈಸೂರು ಯಾವ ರೀತಿ ಮುಂದೆ ಒರಿತಾ ಇದೆ, ಬಳ್ಳಾರಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಆ ರೀತಿ ನಮ್ಮ ಒಂದು ದಾವಣಗೆರೆಯಿಂದ ಆಚೆಗೆ ನಮ್ಮ ಉತ್ತರ ಕರ್ನಾಟಕ ಕೂಡ ಕಿತ್ತೂರು ಕರ್ನಾಟಕ ಭಾಗ ಅಂತ ಹೇಳ್ತೀವಿ, ಅದರ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ಚರ್ಚೆಗೆ ತಾವು ಅವಕಾಶವನ್ನು ಮಾಡಿಕೊಡ್ತೀರಿ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಇವತ್ತು ಮೂಡಿ ಬರ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ 224 ಶಾಸಕರು ನಾವು ಜನರಿಂದ ಆರಿಸಿ ಬಂದಿದ್ದೇವೆ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಹೋರಾಟ ಮಾಡಿ, ಯಾಕಂತಂದರೆ ಸ್ಥಳೀಯ ಮಟ್ಟದಲ್ಲಿ ಏನೇನು ಸಮಸ್ಯೆಗಳಿರ್ತವೆ ಅಂತ ಹೇಳಿ ಇಲ್ಲಿ ಆಡಳಿತ ಪಕ್ಷದವರಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಅದರಲ್ಲಿ ವ್ಯತ್ಯಾಸ ಇರೋದಿಲ್ಲ. ಪ್ರತಿಯೊಬ್ಬರೂ ಕೂಡ ನಾವು ಜನರನ್ನ ಪ್ರತಿನಿಧಿಸಿ ಇಲ್ಲಿ ಬಂದಿದ್ದೇವೆ. ತಮಗೂ ಕೂಡ ಅಗಾಧವಾದಂಥ ಒಂದು ಅನುಭವ ಇದೆ. 8 ಬಾರಿ ಇಲೆಕ್ಷನ್ ಮಾಡಿದ್ದೀರಾ, 4 ಬಾರಿ ಗೆದ್ದಿದ್ದೀರಾ ಆ ರೋಣ ಕ್ಷೇತ್ರವನ್ನು. ನಾನು ಕೂಡ ತಮ್ಮ ಒಂದು ಕರೆಗೆ ಹೋಗಟ್ಟು ತಮ್ಮ ಕ್ಷೇತ್ರದಲ್ಲಿ 2 ಬಾರಿ ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಇಡೀ ಕ್ಷೇತ್ರದ ಚಿತ್ರಣವನ್ನು ಬದಲು ಮಾಡಿದ್ದೀರಾ. ತಮ್ಮಂಥವರು ಕೂಡ ನಮಗೆ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿದ್ದೀರಾ. ಅಧ್ಯಕ್ಷರೇ, ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಮ ಶಾಸಕರು ಕೆಲವು ಜನ ಹೇಳ್ತಾ ಇದ್ರು, ನಮಗೆ ಮೊದಲನೇ ಬಾರಿ ಆರಿಸಿ ಬಂದಿದ್ದೀವಿ, ನಮಗೆ ಜಾಸ್ತಿ ಅವಕಾಶವನ್ನು ಕೊಡಬೇಕು ಅಂತ. ಆದರೆ ಅದರ ಜೊತೆಯಲ್ಲಿ ಅನುಭವದ ಮಾತುಗಳನ್ನು ಕೇಳಬೇಕು. ಯಾಕಂದರೆ ನಾವು 2ನೇ ಬಾರಿ ಆರಿಸಿ ಬಂದಿದ್ದೀವಿ, ಈ ಕಡೆ ಮೊದಲನೇ ಬಾರಿ ಇದ್ದೀವಿ, ನಮಗೆ ಅವಕಾಶ ಕೊಡಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸವನ್ನು ಮಾಡಿದಂಥ ಒಂದು ಸಚಿವೆಯಾಗಿ ಕೆಲಸವನ್ನು ಮಾಡಿದಂಥ ಅನುಭವ ಕೂಡ ನನಗಿದೆ. ಸೊ ಅನುಭವ ಉಳ್ಳಂಥವ್ರು 4 ಬಾರಿ 5 ಬಾರಿ ಗೆದ್ದಂಥವರ ಮಾತುಗಳನ್ನು ಕೂಡ ಕೇಳಬೇಕು ಅನ್ನುವಂಥ ಆಸೆ ಮತ್ತು ಹೊಸತನವನ್ನು ಕೂಡ ಆಲಿಸಬೇಕನ್ನುವಂಥ ಆಸೆ ನಮಗಿರೋದ್ರಿಂದ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಕಟ್ಟ ಕಡೆಯ ಮನುಷ್ಯನ ಒಂದು ಅವರ ಜೀವನಕ್ಕೆ ಒಳ್ಳೆಯದಾಗೋದನ್ನಾಗಿರಲಿ ಅಥವಾ ಸಾಮಾಜಿಕ ಕಾಳಜಿ, ಬದ್ಧತೆ ಮತ್ತು ನ್ಯಾಯಯುತವಾದಂಥ ಚರ್ಚೆಗಳು ಈ ಸದನದಲ್ಲಿ ನಡೆಯುತ್ತಾವೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ನಾವು ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ UT ಖಾದರ್ ಅವರು, ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಬ್ಬ ಸಭಾಧ್ಯಕ್ಷರು ಯಾವ ರೀತಿ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು, ತಮಗೆ ಕೊಟ್ಟಂಥ ಜವಾಬ್ದಾರಿನ ಯಾವ ರೀತಿ ನಿರ್ವಹಿಸ್ಬೋದು ಅನ್ನೋದನ್ನು ಒಬ್ಬರು ಯುವಕರಾದರೂ ಕೂಡ ಅವರು ನಮಗೆ ತೋರಿಸಿ ಒಂದು ಮಾದರಿ ಆಗಿದ್ದಾರೆ. ತಮ್ಮ ಮೇಲೂ ಕೂಡ ನಮಗೆ ಅಷ್ಟೇ ವಿಶ್ವಾಸ, ಗೌರವ. ಯಾಕಂದರೆ ತಮ್ಮ ಹಿರಿತನಕ್ಕೆ ಸಾಟಿ ಇಲ್ಲ. ತಾವಲ್ಲಿ ಕೂತ್ಕೊಂಡಿರೋದೇ ಒಂದು, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಅದೇ ರೀತಿ ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಬಹುಶಃ ಬಹಳಷ್ಟು ಕಳಕಳೆಯಾಗಿ ರಾರಾಜಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧ್ಯಕ್ಷರೇ,
ತಾವು ನಿಜವಾಗ್ಲೂ ತಮ್ಮ ಅನುಭವ, ತಮ್ಮ ಮಾರ್ಗದರ್ಶನದಲ್ಲಿ ಈ ಒಂದು ಸದನ ಬಹಳಷ್ಟು ಒಳ್ಳೆ ರೀತಿಯಿಂದ ಮುಂದೆ ಒರಿಯುತ್ತೆ. ಇದರಲ್ಲಿ ಪಕ್ಷಾತೀತವಾಗಿ, ಯಾಕಂದ್ರೆ ಆ ಪೀಠನೇ ಪಕ್ಷಾತೀತವಾಗಿರೋದು, ಒಳ್ಳೆ ಮಾರ್ಗದರ್ಶನ. ಅದರಲ್ಲೂ ವಿರೋಧ ಪಕ್ಷದವರ ಮಾತನ್ನ ಜಾಸ್ತಿ ಕೇಳಬೇಕು ಅಂತ ಹೇಳಿ ನಮ್ಮ ಹಿರಿಯ ಮಂತ್ರಿಗಳಾದಂಥ ಮುನಿಯಪ್ಪ ಸಾಹೇಬರು ತಮ್ಮ ಅನುಭವದಲ್ಲಿ ಹೇಳಿದ್ದಾರೆ. ಎಲ್ಲರನ್ನೂ ಕೂಡ ಸರಿಯಾಗಿ ದುಗಿಸ್ಕೊಂಡು ಹೋಗ್ತೀರಿ ಅನ್ನುವಂಥ ಭರವಸೆ ನಮಗಿದೆ. ಪ್ರಾಮಾಣಿಕವಾಗಿ ತಾವು ಮಂತ್ರಿ ಆಗಬೇಕಾಗಿತ್ತು, ಆದರೆ ಪಕ್ಷದ ನಿರ್ಧಾರ, ಶಾಸಕರ ಒಲವು ತಮ್ಮನ್ನ ಆ ಪೀಠದಲ್ಲಿ ಕೂರಿಸಿ ಎಲ್ಲ ಮಂತ್ರಿಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ ತಮ್ಮಲ್ಲಿ ಇದೆ. ತಮ್ಮ ಒಂದು ಪೀಠದಿಂದ ನ್ಯಾಯ ಎಲ್ಲರಿಗೂ ಸಿಕ್ಲಿ, ತಮಗೆ ಆ ಭಗವಂತ ಇನ್ನೂ ಜಾಸ್ತಿ ಕೆಲಸ ಮಾಡುವಂತ ಶಕ್ತಿಯನ್ನ ಕೊಡ್ಲಿ. ತಮ್ಮಿಂದ ನಾವು ಬಹಳಷ್ಟು ಕಲಿಯೋದು ಇದೆ. ಅಧ್ಯಕ್ಷರೇ, ತಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದವನ್ನ ಹೇಳ್ತೀನಿ. ನಮಸ್ಕಾರ. ಸನ್ಮಾನ್ಯ ಈಗಾಗಲೇ ಸಮಯನೂ ಆಗ್ತಾ ಇದೆ, 2 ಗಂಟೆ, ಬೇಗ ಮುಗಿಸ್ರಿ. ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನಾನು ಹೇಳ್ತಕ್ಕಂಥ ವಿಚಾರನಷ್ಟೇ. 96ನೇ 2000 ಒಳಗಡೆ ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾವು ಆ ಒಂದು ಮುಗುಳ್ಕೋಡು ಅಜ್ಜವರ ಶಿಷ್ಯರವರು ನಾವೆಲ್ಲ, ತಾವು ಬರ್ತಿದ್ರಿ. ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಬಾಗಲಕೋಟಿನಲ್ಲಿ ದೊಡ್ಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.